ಕರ್ಮದ ಜಗತ್ತಿನಲ್ಲಿ ಇದ್ದೇವೆ. ಆದ್ದರಿಂದ ಕರ್ಮಾತೀತರು ಆಗಬೇಕು. ಕರ್ಮದ ಭೋಗ ನಮ್ಮನ್ನು ಸೆಳೆಯಬಾರದು. ಆ ರೀತಿ ನನ್ನನ್ನು ನಾನು ಮತ್ತೆ ಸೆಟ್ ಮಾಡಿಕೊಂಡು ಈ ಹೋಳಿ ಹಬ್ಬದ ಆಚರಣೆಯನ್ನು ಮಾಡಿ, ಈ ಹೋಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಅಂತ वरदान। सर्व आत्माओं के प्रति स्नेह और शुभ चिंतन की भावना रखने वाले देही अभिमानी भव। वरदान बाबा बोलते देही अभिमानी भव, आत्म अभिमानिಗಳು ಯಾವ ರೀತಿ ಆತ್ಮ ಅಭಿಮಾನಿಗಳಾಗಿ ಅದಕ್ಕೆ ಮಾರ್ಗ ತೋರಿಸ್ತಾರೆ ಬಾಬಾ. ವರದಾನವನ್ನು ಹೋಲ್ಸೇಲ್ ಆಗಿ ಕೊಟ್ಟರು, ಆದರೆ ಅದನ್ನು ವ್ಯಕ್ತಿಗತವಾಗಿ ಪರ್ಸನಲಿ ನಮ್ಮ ಜೀವನದಲ್ಲಿ धारणे ಮಾಡ್ಕೊಳ್ಬೇಕಂದ್ರೆ ಮಾರ್ಗ ತೋರಿಸ್ತಾರೆ। सर्व आत्माओं के प्रति स्नेह और शुभ चिंतन की भावना, ಎಲ್ಲ ಆತ್ಮಗಳ ಬಗ್ಗೆ ಸ್ನೇಹ ಮತ್ತು ಶುಭ ಚಿಂತಕ ಭಾವನೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ, ಯಾರಿಗೂ ಯಾವ ಉಪದ್ರವ ಕಾಡದು. ಅದು ಇಲ್ಲ ನಮ್ಮ ಆದಿ ಮಂತ್ರವೇ ಇದು, ಸರ್ವೇ ಜನಾಃ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ, ಯಾರಿಗೂ ದುಃಖ ಬೇಡ. ಇದು ಶುಭ ಚಿಂತಕ. ಎಲ್ಲರ ಪ್ರತಿ ಸ್ನೇಹ ಇರಲಿ. ಏನು ನಾವು ಮಾಡ್ತೇವೆ, ಅವ್ರವ್ರ ಕರ್ಮ ಅವ್ರವ್ರ ಲೆಕ್ಕಾಚಾರ ಅವ್ರವ್ರು ಭೋಗಿಸ್ತಾರೆ, ನಮ್ದು ಅವ್ರದ್ದು ಇದೆ, ಅದಕ್ಕೆ ನಾವು ಚುಕ್ತ ಮಾಡೋಣ. ನಾವು ಚುಕ್ತ ಮಾಡದೆ ಯಾವ ಚುಕ್ತ ಮಾಡಲಿಕ್ಕೆ ಬರಲ್ಲ. ತಾವು ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡುವ ಏನು ಮಾಡ್ಬೇಕು, ಅವಾಗ ನಮ್ದು ನಾವೇ ಹರ್ಕೊಳ್ಬೇಕು. ಅವನೇನು ಮಾಡಲ್ಲ, ಅವನೇನು ಮಾತಾಡ್ತೀನಿ ನಾನು ನೆನಪು ಮಾಡಿರ್ತೀನಿ ಅಷ್ಟೇ. ಅದೇ ಒಂದು ಔಷಧ ಅವ್ನು ಕೊಡೋದು, ಇನ್ನೇನು ಕೊಡೋಲ್ಲ. ಅದೊಂದೇ ಮಾರ್ಗ. ಎಷ್ಟು ನಮ್ಮ ಯೋಗದ ಬಲದಿಂದ ಇದನ್ನು ಸುತ್ತಾಕ್ತೀವಿಯೋ ಈ ಹಳೆಯ ಜಗತ್ತಿನ ಸಂಬಂಧಗಳನ್ನು ಸೆಳೆತಗಳನ್ನು, ಅಷ್ಟು ನಾವು ನಮ್ಮನ್ನು ಬಿಡಿಸಿಕೊಳ್ತೀವಿ. ಅಷ್ಟೇ ನಾವು ಮಾರ್ಗವನ್ನು ತೋರಿಸ್ತೀವಿ. ಅದೇ ರೀತಿ ಇವತ್ತಿಗೆ ಮಾರ್ಗವನ್ನು ತೋರಿಸ್ತಾನೆ. ಆತ್ಮ ಅಭಿಮಾನಿಗಳಾಗಿ ಎಷ್ಟು ಆತ್ಮ ಅಭಿಮಾನಿಗಳಾಗಬೇಕು ಅಂತ ಇಚ್ಛೆ ಪಡ್ತೀರೋ ಅಷ್ಟು ನೀವು ಸ್ನೇಹಿಯಾಗಿ. ಎರಡನೇದು ಶುಭ. ಯಾಕೆಂದ್ರೆ ನಾನೇನು ಕಡಿಮೆ ಅಂತಿದ್ರೆ ಅವರು ನಾನೇನು ಕಡಿಮೆ ಅಂತ ನಿಲ್ತಾರೆ. ಬೇಡ, ಆಯ್ತಮ್ಮ, ಸರಿ, ಓಕೆ, ಪ್ರೀತಿ ಕೊಡು. ಅದೇನು ಅಪೇಕ್ಷೆ ಮಾಡ್ತಾರೋ ಅದನ್ನು ಅವ್ರಿಗಿಂತ ಮುಂಚೆನೆ ಮಾಡಿ. ಭಾಳ ಮಾಡೋದಲ್ಲ, ನಾವು ಬರ್ತದೆ ಅದು ಕಚ್ಚಲಿ ಬಿಡಿ, ಏನಾಗ್ತದೆ ಅಂತ ಬಿಡೋದಿಲ್ಲ. ನಮ್ಮ ರಕ್ಷಣೆ ಅಲ್ಲಿ ಬೇಕು, ಅದಕ್ಕೆ ಪಾಪ ಶುಭ ಚಿಂತನೆ ಹಾಳಾಗಿ ಸತ್ಯನಾಶ ಆಗಲಿಲ್ಲ ಹುಡುಗಾಡಂತ ಏನೇನೋ ಬೈತಿರ್ತಾರೆ. ಅವು ಕಾಗಲಿ ಬಿಡಲಿ, ಅದು ರಿಟರ್ನ್ ನಾವೇ ಬಂದು ಬೇಡ ಅಂತ ಶುಭ ಚಿಂತನೆ. ಅವಾಗ ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ನೆನಪು ಮಾಡ್ತೀವೋ, ಎಷ್ಟು ಚಿಂತನೆ ಅವ್ರ ಬಗ್ಗೆ ನಡೀತದೋ ಅಷ್ಟು ಅವ್ರಿಗೆ ಮತ್ತೆ ಬಲ ಸಿಗ್ತದೆ. ಬೇಡ, ಅದಕ್ಕೆ ನೀವು ನಿಮ್ಮ ಬಗ್ಗೆ ವಿಚಾರ ಮಾಡಿ. जैसे महिमा करने वाली आत्मा के प्रति स्नेह की भावना रहती है, ऐसे ही जब कोई शिक्षा का इशारा देता है तो उसमें भी उस आत्मा के प्रति ऐसे ही स्नेह की शुभ चिंतन की भावना रहे कि यह मेरे लिए बड़े से बड़े शुभ चिंतन है। ऐसी स्थिति को कहा जाता है देही अभिमानी। अगर देही अभिमानी नहीं है तो जरूर अभिमान है। अभिमान वाला कभी अपना अपमान सहन नहीं कर सकता। ಬಸವಣ್ಣನವರು ಹೇಳಿದ್ರು, ನಿಂದಕರಿರಬೇಕು, ಇರಬೇಕು. ಯಾಕೆಂದ್ರೆ ಅವ್ರು ನಿಂದೆ ಮಾಡ್ದಾಗ್ತಾರೆ ನಮ್ಮ ತಪ್ಪು ನಮಗೆ ಗೊತ್ತಾಗೋದು. ಎಲ್ಲ ನಮ್ಮನ್ನು ಹೊಗಳೇ ನೀ ಚಂದ, ನೀ ಹೆಂಗೆ, ನೀ ಚಂದ್ರ ಅಂದರೆ ನಾವು ಹೆಂಗರೇ ಇರಲಿ ನಮ್ಗೆ ನಾವು ಗ್ರೇಟ್ ಅಂತ ತಿಳ್ಕೊಳ್ತೀವಿ. ಬೇಡ ಅಂತ ಇರಲಿ. ಅವ್ರು ಎಷ್ಟು ನಿಮಗೆ ಹಿಂಸೆ ನಿಂದೆ ಕೊಡ್ತಾರೋ ಅಷ್ಟು ನಿಮ್ಗೆ ಇನ್ನೂ ಒಳಗಿನಿಂದ ನನ್ನ ಬಗ್ಗೆ ಪ್ರಹ್ಲಾದನ ಕಥೆ ಹೇಳೋದು, ಅವ್ರ ಅಪ್ಪನೇ ಅವನಿಗೆ ಶತ್ರು, ಎಷ್ಟು ಹಿಂಸೆ ಕೊಡ್ತಾನೆ. ಆದರೂ ಅವರೊಳಗಿರುವಂತಹ ಆ ಬರ್ಗದ ಪ್ರೀತಿ ಕಡಿಮೆ ಆಗುತ್ತೆ. ಹಂಗೆ ಇದ್ದಾರೆ, ಇರಬೇಕು. ಅವ್ರು ಇದ್ದಾಗ ನೀವು ನೆನಪು ಮಾಡ್ತೀರಿ, ಇಲ್ಲ ಅಂತಂದ್ರೆ ಅದ್ರಲ್ಲಿ ಸತ್ಯದಲ್ಲಿ ನಾವೆಲ್ಲ ಒಂದೊಂದು ನೆನಪು ಮಾಡ್ತೀವಿ, ಎಲ್ಲ ಸುಖ ಇದೆ. ಈಗ ಇಲ್ಲಿ ನೆನಪು ಮಾಡ್ತೀವಿ, ಯಾಕಂದ್ರೆ ಇವೆಲ್ಲ ಕಚ್ಚೋವೆಲ್ಲ ಚುಚ್ಚೋವೆ, ಅದಕ್ಕೆ ಅವನೊಂದು ಹಬ್ಬ ಬಿಡುಗಡೆ ಮಾಡಿ ಸಾಕ್ತೀವಿ. ಮಾತಾಡ್ತಾರೆ, ನೀವು ಎಷ್ಟು ಶುಭ ಭಾವನೆ ಇದೆ ಅಷ್ಟು ನಿಮಗೆ ದೇಹದ ಅಭಿಮಾನ ಇಲ್ಲ. ದೇಹದ ಅಭಿಮಾನ ಇದೆ ಅಂತಂದ್ರೆ ಅಲ್ಲಿ ಅಪಮಾನ ಅಭಿಮಾನ ಅಪಮಾನ ಎರಡು ಜೋಡಿನೇ. ಎಲ್ಲಿ ಅಭಿಮಾನ ಅಲ್ಲಿ ಅಪಮಾನ. ನನಗೆ ಅಪಮಾನ ಮಾಡ್ತಾ ಇದ್ರಿ, ಇನ್ನು ನೀನೇ ಮನೆ ಬಂದಲ್ಲಿ ಇರ್ತೀವಿ, ನೀನೇ ಮನೆ
ಬಂದಿದ್ದೀರಿ ನೀವು ನೆಗ್ಲೆಕ್ಟ್ ಮಾಡಿ ಗಾಯಕ ಉದಾಸೀನ ಮಟ್ಟ ಅಂತ साइड स्लोगन सदा परमात्मा प्यार में खोए रहो तो दुखों की दुनिया ಎಷ್ಟೇ ಎಲ್ಲ ನಾವು ಸಾಧಕರನ್ನ ಭಕ್ತರನ್ನ ನೋಡಿದ್ವಿ ಎಲ್ಲ ಥರದಿಂದ ಸಮಾಜ ಬಸವಣ್ಣವ್ರ ಜೀವನ ಚರಿತ್ರೆ ತಮ್ಮ ಗೊತ್ತು ಎಷ್ಟು ನಮಗೆ ಯೋಚನೆ ಕೊಟ್ಟರು ಎಷ್ಟು ಆದರೆ ಭಗವತ್ ಪ್ರೇಮದಲ್ಲಿರಿ ಅವಾಗ ಇವ್ರು ಎಷ್ಟೇ ಏನೇ ಯೋಚನೆ ಕೊಟ್ಟರು ಅದು ಇರಲ್ಲ ದುಃಖಕ್ಕೆ ದುನಿಯ ಭೂಮಿ ಅವ್ರು ಚೇಂಜ್ ಆಗ್ತಾರೆ ಒಂದು ಆಗ್ತಾರೆ ಇನ್ನು ಶುಭ ಭಾವನೆ ಇಟ್ಕೊಳ್ಳಿ ನಾವೇನು ಕಡಿಮೆ ನಿನ್ನೆ ನಾವು ಮತ್ತೆ ये अव्यक्तेशन निश्चय के फाउंडेशन को मजबूत कर सदा निर्भय और निश्चिंत निश्चय ಮಾತನ ಜೊತೆಗಿದ್ದಾನೆ ಅವ್ರು ನನ್ನ ಬಿಡಲ್ಲ ನಾನು ಬಿಡಲ್ಲ ಅಂದಾಗ ಸದಾ ನಿರ್ಭಯ ಅವ್ರು ನಿಶ್ಚಿಂತ ಏನಾಗ್ತದೋ ಒಳ್ಳೇದೇ ಆಗ್ತದೆ ಅವರು ಹೋದ್ರು ಒಳ್ಳೇದೇ ನಾವು ಹೋದ್ರು ಒಳ್ಳೇದೇ ಅವರಿದ್ರು ಒಳ್ಳೇದೇ ನಾವಿದ್ರು ಒಳ್ಳೇದೇ ಯಾಕೆಂದ್ರೆ ಮುಗಿಬೇಕಲ್ಲ ಲೆಕ್ಕ ಇಟ್ಕೊಂಡು ಹೋಗೋದಲ್ಲ जब कोई बड़े के हाथ में हाथ होता है तो छोटे की स्थिति बेफिक्र निश्चिंत रहती है आपको निश्चय है कि हर कर्म में बाप का दान मेरे साथ भी है और हमारे इस अलौकिक जीवन का हाथ उनके हाथ में है अर्थात जीवन उनके हवाले है तो जिम्मेवारी उनकी हो जाती है सभी बोझ बाप के ऊपर रख अपने को हल्का कर दो तो सदा निश्चिंत रहेंगे और कार्य होगा ಕಾರ್ಯ ಅಕ್ಯುರೇಟ್ ನಿಶ್ಚಿಂತ ಈಗ ಒಂದು ಮಗನ ಕೂರಿಸ್ಕೊಂಡು ತಾಯಿ ಕೂತ್ಕೊಂಡಿರ್ತಾರೆ ಹೆಂಡತಿ ಇಬ್ಬರು ಕೂತ್ಕೊಂಡಾನೆ ಒಬ್ಬ ಆತಂಕವಾದಿ ಬರ್ತಾನೆ ಬಂದು ತೋರಿಸಿದ್ರೆ ಎಲ್ಲ ಕರೆ ಬಟ್ಟೆ ಕಟ್ಕೊಂಡು ಮುಖ ಮುಚ್ಕೊಂಡು ಕೊಡ್ರಿ ನಿಮ್ಮ ಕಡೆ ಏನೇನಿದೆ ಅಂತ ಕೇಳ್ತಾರೆ ಅಪ್ಪ ಅಮ್ಮ ಹೆದರ್ತಾರೆ ಆದರೆ ಮಗು ಎದುರಲ್ಲ ಅದು ನಕ್ಕೊಂಡು ಅದೇನೋ ಒಂದು ಆಕೆ ಸಾಮಾನು ತಂದಾನ ಅಂತ ಅದನ್ನ ಹಿಡ್ಕೊಳಕ್ಕೆ ಹೋಗ್ತದೆ ಅದೇ ಇಲ್ಲ ಯಾಕೆ ಹಿಡ್ಕೊಳಕ್ಕೆ ಹೋಗ್ತದೆ ಗೊತ್ತು ಒಂದು ಏನೋ ಹೊಸ ಕಾಣಿಸ್ತದೆ ಹೀಗೆ ಅದೇನೋ ಕಪ್ಪು ಬಟ್ಟೆ ಕಟ್ಕೊಂಡು ಬಂದಿರ್ತಾರೆ ಅದು ಅವನಿಗೆ ಅದಕ್ಕೆ ಹೊಸದೇ ಕಾಣ್ತದೆ ಅದಕ್ಕೆ ಅವ್ನು ಹಿಡ್ಕೊಂಡು ಅಂತದ್ದು ಅದು ಆದರೆ ಅಪ್ಪ ಅಮ್ಮ ಎದ್ದುಕೊಂಡು ಹಂಗೆ ನೀವೀಗ ನನ್ನ ಮಡಿಲೊಳಗೆ ಕೂತ್ಕೊಂಡಿರಿ ನನ್ನ ಜೊತೆಗಿದ್ದೀರಿ ನನ್ನನ್ನು ಜೊತೆಗೆ ಇಟ್ಕೊಂಡಿದ್ದೀರಿ ನನ್ನ ಕೈಯಲ್ಲಿ ಕೈ ಕೊಟ್ಟು ನೀವು ನಡೀತಾ ಇದ್ದೀರಿ ಅಂದರೆ ನಿಮಗೆ ಯಾಕೆ ಭಯ ಅದಕ್ಕೆ ನೀವು ನಿರ್ಭಯರಾಗಿದ್ದೀರಿ ಮತ್ತು ಎರಡನೇ ಭಾಗ ಹೇಳ್ತಾರೆ ನಿಶ್ಚಿಂತರಾಗಿದ್ದೀರಿ ಅವನಿದ್ದಾನೆ ಚಿಂತೆ ಯಾಕೆ ಮಾಡ್ತಿದ್ದೆ ಅಂತ ಆಡಿದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯನ್ನು ದೂರ ಮಾಡುವಂತ ಅವನಿದ್ದಾನೆ ಚಿಂತೆ ಮಾಡ್ತೇನೆ ಏನಾಗ್ತದೋ ಅದು ಒಳ್ಳೆಯದೇ ಆಯಿತು ಏನಾಗಿದೆಯೋ ಅದು ಒಳ್ಳೆಯದೇ ಆಯಿತು ಮುಂದೆಯೂ ಸಹ ಖಂಡಿತವಾಗಿ ಇಷ್ಟು ವಿಶ್ವಾಸ ನಮ್ಮ